ತೋಟಗಾರಿಕೆ ಮಂತ್ರಿಗಳಾಗ್ತಾರೆ, ಅವ್ರ ನಾಲೆಡ್ಜ್ ಇರೋರ್ಗೆ ಮಂತ್ರಿ ಮಾಡಿದ್ರೆ ಸರಿ ಹೋಗುತ್ತೆ. ಅದರಿಂದ ಈ ತರ ಆಗುತ್ತೆ. ಮೇಜರ್ ಬಯರ್ಸ್ ಬಂದು ಇಸ್ರೇಲ್ನವರು. ಅವರು ಏನಾಯ್ತು 24ದು ಅವ್ರಿಗೆ ಲೀಡಿಂಗು ಬೇರೆ ಕಂಟ್ರಿಗಳಿಗೆಲ್ಲ ಪಲ್ಪ್ ಮಾರ್ತಿದ್ರು. ಮಾರ್ಬೇಕಾದ್ರೆ ಸೌದಿ ಕಂಟ್ರಿ 37 ಕಂಟ್ರಿನವರು ಅವ್ರನ್ನ ಬ್ಯಾನ್ ಮಾಡಿ ಇಸ್ರೇಲ್ ಹತ್ರ ಏನು ತಗೋಬಾರ್ದು ಅಂತ. ನೇರವಾಗಿ ಅದು ಶ್ರೀನಿವಾಸಪುರಕ್ಕೂ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಈ ಮಧ್ಯಪ್ರಾಚ್ಯ ರಾಷ್ಟ್ರದ ಯುದ್ಧಗಳು ಹೇಳುತ್ತೆ. ನಮ್ಮಲ್ಲಿ ಪಾಕಿಸ್ತಾನ ವಾರ ಆಯ್ತಲ್ಲ, ಅಸೆಪ್ಟಿಕ್ ಬ್ಯಾಗ್ ಅಂತ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಬ್ಯಾಗು ಇಟಲಿಯಿಂದ ಬರ್ಬೇಕು. ಇಟಲಿಯಿಂದ ಬರ್ಬೇಕಾದ್ರೆ ಅಲ್ಲೊಂದು ಶಿಪ್ ಬಂದು ಈಗ ಕರಾಚಿ ಪೋರ್ಟ್ ಅಲ್ಲಿ ನಿಂತ್ಕೊಂತು. ಅಲ್ಲಿಂದ ಬರ್ಲಿಲ್ಲ. ಒಂದು ಮಂಡಿನಲ್ಲಿ ಹಿಂದೆ ಬಿದ್ದಿರೋದು ಇದು. ಈ ಮಂಡಿ ಸಾವಿರಾರು ಟನ್ 150 ಮಂಡಿಗಳಿದೆ. ಮಂಡಿಗೆ ಸಲ ಬಿದ್ದಿದೆ ನೋಡಿ. ಇದರಲ್ಲಿ ಮಚ್ಚೆ ಕಾಣಿಸ್ತಾ ಇದೆ. ಈ ಮಚ್ಚೆ ಇದು ಆಂಥ್ರಾಕ್ನೋಸ್ ಅನ್ನೋ ರೋಗ. ಈ ರೋಗ ಬಂದ್ಮೇಲೆ ಯಾರು ತಗೊಳ್ಳೋದಿಲ್ಲ. ನಮ್ದು ಬಿದ್ದೋಯ್ತು, ಇಲ್ಲಿ ಕೇಳೋರಿಲ್ಲ. ಆ ತರ ಕಾರಣ ದೇವ್ರ ಶಾಪ ಕೂಡ ಇದೆ. ಕಾಯಿ ಕಿಲೋ ಟೈಮಲ್ಲಿ ಮಳೆ ಬಿದ್ದು ಬಂದ್ರು. ಈಗ ಇಲ್ಲೇನ್ ಸರ್? ಇಲ್ಲಿ ಇದು ಮಂಡಿಗಳು. ತೋಟದಿಂದ ಇಲ್ಲಿ ಮಂಡಿಗೆ ಬರುತ್ತೆ. ಮಂಡಿಯಿಂದ ಫ್ಯಾಕ್ಟ್ರಿಗಳಿಗೆ ಹೋಗುತ್ತೆ, ಇಲ್ಲ ಬೇರೆ ರಾಜ್ಯಗಳಿಗೆ ಮಾರಾಟಕ್ಕೆ ಹೋಗುತ್ತೆ. ನೀವು ಅವಾಗ ಹಿಂದೆ ಹೇಳ್ತಾ ಇದ್ರೆ ವಿಶೇಷ ಅಂದ್ರೆ ಇಸ್ರೇಲು ಮತ್ತೆ ಇರಾಕದ ವಿಷಯ ಹೇಳ್ತಾ ಇದ್ರೆ ಏನ್ ಸರ್ ಅದು? ಇದು ಪಲ್ಪ್ ಮಾಡ್ತಾರೆ. ಇದರಲ್ಲಿ ಪಲ್ಪ್ ಮಾಡಿ ಅಲ್ಲಿ ಮಾವು ಕಟ್ ಮಾಡಿದ್ರು, ತಗೊಂಡ್ ಬಂದು ನಂತರ ಅಲ್ಲಿ ನೀವು ಹೇಳಿದ್ರೆ ಜ್ಯೂಸ್ ಅಂತ ಹೇಳಿ ಏನೋ ಇಸ್ರೇಲು ಮತ್ತೆ ವಾರ್ನಿಂದ ಏನೋ ಸಮಸ್ಯೆ ಆಯ್ತು ಅಂತ ಹೇಳಿದ್ರೆ. ಹೌದು. ಇಲ್ಲಿ ಏನಾಯ್ತು ಅಂದ್ರೆ 2023ರಲ್ಲಿ ರೇಟ್ ಜಾಸ್ತಿ ಇತ್ತು. ರೇಟ್ ಜಾಸ್ತಿ ಇದ್ದಾಗ ಫ್ಯಾಕ್ಟ್ರಿನವ್ರು ಏನ್ ಮಾಡಿದ್ರು, ಇನ್ನ ಮುಂದಕ್ಕೆ ನೆಕ್ಸ್ಟ್ ಆನ್ ಇಯರ್ ಇರುತ್ತೆ, ರೇಟ್ ಕಡಿಮೆ ಆಗುತ್ತೆ, ಆವಾಗ ಇದನ್ನು ಮಾರ್ಕೋಬಹುದು ಅಂದ್ಬಿಟ್ಟು 23ರಲ್ಲಿ ಮಾರ್ಲಿಲ್ಲ ಜ್ಯೂಸ್ ಪಲ್ಪ್. ಮತ್ತೆ ಲಾಸ್ಟ್ ಇಯರ್ ರೇಟ್ ಜಾಸ್ತಿ ಆಯ್ತು. ಇಲ್ಲಿ ಒಂದು ಸಿಂಗಲ್ ಕ್ವಶನ್, ಪಲ್ಪ್ ಅಂದ್ರೆ ಏನ್ ಆಕ್ಚುಲಿ? ಪಲ್ಪ್ ಅಂದ್ರೆ ಇದರಲ್ಲಿ ರಸ ತೆಗಿಯೋದು. ಈ ಕಾಯಿನಲ್ಲಿ ರಸ ತೆಗಿತಾರೆ. ಆ ರಸ ಅದನ್ನು ಪಲ್ಪ್ ಅಂತಾರೆ. ಇದನ್ನು ಮತ್ತೆ ಎಕ್ಸ್ಟ್ರಾ ಸ್ಟಾಕ್ ಇಡಬಹುದು. ಸ್ಟಾಕ್ 3 ವರ್ಷ ಸ್ಟಾಕ್ ಇಡಬಹುದು, ಏನೇ ಇದಿಲ್ದಿರ. ಆದ್ರೆ ಒಂದು ಡ್ರಮ್ ಇರುತ್ತೆ. ಡ್ರಮ್ ಅಲ್ಲಿ ಒಂದು ಅಸೆಪ್ಟಿಕ್ ಬ್ಯಾಗ್ ಬರುತ್ತೆ. ಆ ಬ್ಯಾಗ್ ಅಲ್ಲಿ ಹಾಕಿದ್ರೆ 3 ವರ್ಷ ಆಚೆನೆ ಇರ್ಬೋದು. ಅಂದ್ರೆ AC ನಲ್ಲಿ ಏನು ಇಡ್ಬೇಕಾಗಿಲ್ಲ. ಆ ನಂತರ ಅದನ್ನ ತಗೊಂಡೋಗಿ ಜ್ಯೂಸ್ ಬಾಟ್ಲ್ ಜ್ಯೂಸ್ ತರ ಮಾಡ್ತಾರೆ. ಹೌದು, ಆ ತರ ಮಾಡ್ತಾರೆ. ಮಾವಿನ ಹಣ್ಣು ಜ್ಯೂಸ್ ಮಾಡ್ತಾರೆ. ಆಮೇಲೆ ಬೇರೆ ಬೇರೆ ಇದಕ್ಕೆಲ್ಲ ಫ್ಲೇವರ್ಸ್ ಗೆಲ್ಲ ಹೋಗುತ್ತೆ ಮಾವಿನದು. ಇದು ಏನಾಗುತ್ತೆ ಅಂದ್ರೆ 23ರಲ್ಲಿ ಮಾರ್ಲಿಲ್ಲ, 24ರಲ್ಲಿ ಒಳ್ಳೆ ರೇಟ್ ಬರುತ್ತೆ ಮಾರೋಣ ಅಂತ ಇಟ್ಕೊಂಡ್ರು. 23 ಡಿಸೆಂಬರ್ ಮಧ್ಯದಲ್ಲಿ ಇಸ್ರೇಲ್ ವಾರ್ ಸ್ಟಾರ್ಟ್ ಆಯ್ತು. ಇಸ್ರೇಲ್ ವಾರ್ ಸ್ಟಾರ್ಟ್ ಆದ್ಮೇಲೆ ಇಲ್ಲಿ ನಮ್ಮ ಮೇಜರ್ ಬೈಯರ್ ಬಂದು ಇಸ್ರೇಲ್ನವರು ಮೇಜರ್ ಬೈಯರ್ಸ್ ಬಂದು ಇಸ್ರೇಲ್ನವರು. ಅವರು ಏನಾಯ್ತು 24ದು ಅವ್ರಿಗೆ ಲೀಡಿಂಗು ಬೇರೆ ಕಂಟ್ರಿಗಳಿಗೆಲ್ಲ ಪಲ್ಪ್ ಮಾರ್ತಿದ್ರು. ಮಾರ್ಬೇಕಾದ್ರೆ ಸೌದಿ ಕಂಟ್ರಿ 37 ಕಂಟ್ರಿನವರು ಅವ್ರನ್ನ ಬ್ಯಾನ್ ಮಾಡಿ ಇಸ್ರೇಲ್ ಹತ್ರ ಏನು ತಗೋಬಾರ್ದು ಅಂತ. ಒಂದು ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ದೇಶಗಳ ಯುದ್ಧಗಳು ನಡೆದ್ರೆ ಜಗತ್ತಿನಲ್ಲಿ ಯಾವೆಲ್ಲ ರೀತಿ ಮಾರುಕಟ್ಟೆಯಲ್ಲಿ ಸಮಸ್ಯೆ ಆಗುತ್ತೆ ಅಂದ್ರೆ ನೇರವಾಗಿ ಅದು ಶ್ರೀನಿವಾಸಪುರಕ್ಕೂ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು ಈ ಮಧ್ಯಪ್ರಾಚ್ಯ ರಾಷ್ಟ್ರದ ಯುದ್ಧಗಳು ಹೇಳುತ್ತೆ. ಸರ್ ಏನ್ ಹೇಳಿದ್ರು ಅವಾಗ ಅವರು ಇಸ್ರೇಲ್ನವರು? ಇಸ್ರೇಲ್ನವ್ರು ಇಲ್ಲಿ ತಗೊಂತ ಇದ್ರಲ್ಲ, ಅವ್ರೇನಾಯ್ತು ಅಲ್ಲಿ ವಾರ್ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ 37 ಕಂಟ್ರಿ ಏನು ಸೌದಿ ಕಂಟ್ರೀಸ್ ಇತ್ತಲ್ಲ, ಅವ್ರು ಬ್ಯಾನ್ ಮಾಡಿದ್ರು. ವಿಶೇಷವಾಗಿ ಅರಬ್ ರಾಷ್ಟ್ರಗಳು ಅವ್ರ ಹತ್ರ ತಗೊಳ್ಳಿಲ್ಲ. ಅದು ಸ್ಟಾಕ್ ನಿಂತೋಯ್ತು. ಇವರು ಯಾವಾಗ ಅವ್ರ ಹತ್ರ ತಗೊಳ್ಳಿಲ್ವೋ ಇಲ್ಲಿ ಪರ್ಚೇಸ್ ಮಾಡ್ಲಿಲ್ಲ. ಇಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಅವ್ರು ಆರ್ಡರ್ ಕೊಟ್ಟಿರೋದು ಹಂಗೆ ಬಿದ್ದಿದ್ದಾರೆ. ಅವ್ರು ಆರ್ಡರ್ ಕೊಟ್ಟು ಮಾಡಿಸಿದ್ದಾರೆ. ಪಲ್ಪ್ ಹಂಗೆ ಇದೆ, 2 ವರ್ಷದ ಸ್ಟಾಕ್ ಅಲ್ಲೇ ಉಳ್ಕೊಂಡು. ಇವಾಗ ಇಳಿಸ್ಲಿಕ್ಕೆ ಜಾಗ ಇಲ್ಲ. ಅವರು ಇವಾಗ ಫ್ಯಾಕ್ಟ್ರಿನವರು ಅದನ್ನ ಮಾರಾಟ ಮಾಡಿದ್ರೆ ಮಾತ್ರ ಇಲ್ಲಿ ಮತ್ತೆ ಈ ವರ್ಷ ಪರ್ಚೇಸ್ ಮಾಡಿ ಜನ ದುಡ್ಡು ಕೊಡಕ್ಕಾಗುತ್ತೆ. ಅವರು ಎಲ್ಲ ಸ್ಟಾಕ್ ಹಂಗೆ ಉಳ್ಕೊಂಡಿದೆ, ದುಡ್ಡು ಕೊಡ್ಲಿಕ್ಕೆ ಆಗ್ಲಿಲ್ಲ. ನಾವು ಆಮೇಲೆ ಇಟ್ಕೊಳ್ಳೋದಕ್ಕೂ ಜಾಗ ಇಲ್ಲ. ಆಮೇಲೆ ಇನ್ನ ಒಂದು ಸಮಸ್ಯೆ ಏನಾಯ್ತು, ಈ ವರ್ಷ ನಮ್ಮಲ್ಲಿ ಪಾಕಿಸ್ತಾನ ವಾರ ಆಯ್ತಲ್ಲ, ಅಸೆಪ್ಟಿಕ್ ಬ್ಯಾಗ್ ಅಂತ ಬರುತ್ತೆ ಅಂತ ಹೇಳಿದ್ನಲ್ಲ, ಆ ಬ್ಯಾಗು ಇಟಲಿಯಿಂದ ಬರ್ಬೇಕು. ಇಟಲಿಯಿಂದ ಬರ್ಬೇಕಾದ್ರೆ ಅಲ್ಲೊಂದು ಶಿಪ್ ಬಂದು ಈಗ ಕರಾಚಿ ಪೋರ್ಟ್ ಅಲ್ಲಿ ನಿಂತ್ಕೊಂತು. ಅಲ್ಲಿಂದ ಬರ್ಲಿಲ್ಲ. ಕರಾಚಿ ಪೋರ್ಟ್ ಇಂದ ಆ ಬ್ಯಾಗ್ಸ್ ಬರ್ಲಿಲ್ಲ ನಮ್ಗೆ. ಆ ಶಿಪ್ ಅಲ್ಲೇ ಇದ್ದೋಗಿದೆ. ಯುದ್ಧದ ಕಾರಣ ನಮ್ದು ಪುಲ್ವಾಮಾ ದಾಳಿ ಆಯ್ತಲ್ಲ, ಅದಾದ್ಮೇಲೆ ನಮ್ಮವರು ಸ್ಟ್ರೈಕ್ ಮಾಡಿದ್ರಲ್ಲ, ಸ್ಟ್ರೈಕ್ ಮಾಡಿದ್ಮೇಲೆ ನಮ್ದು ಅವ್ರದ್ದು ವ್ಯಾಪಾರ ಬಿಸ್ನೆಸ್ ನಿಂತೋಯ್ತು. ಪಾಕಿಸ್ತಾನ ಇಂಡಿಯಾ ಭಾರತದ ಮಧ್ಯ ನಿಂತೋದಾಗ ಇವಾಗ ಅಸೆಪ್ಟಿಕ್ ಬ್ಯಾಗ್ ಬಂದು ಇಟಲಿಯಿಂದ ಬರ್ಬೇಕಲ್ಲ, ಅಲ್ಲಿಂದ ಬಂದಿರೋ ಅಂತ ಒಂದು ಶಿಪ್ ಇವಾಗ ಕರಾಚಿ ಪೋರ್ಟ್ ಅಲ್ಲಿ ನಿಂತಿದೆ. ಅಲ್ಲಿಂದ ಬಿಡುಗಡೆ ಆಗ್ಲಿಲ್ಲ. ಇಲ್ಲಿ ಫ್ಯಾಕ್ಟ್ರಿನವರು ಯಾವ್ದ್ರಲ್ಲಿ ತುಂಬಿಸೋದು ಅದನ್ನ ಜ್ಯೂಸ್ ಪಲ್ಪ್ ಮಾಡಿರೋದನ್ನ ತುಂಬಿಸ್ಲಿಕ್ಕೆ ಬೇರೆ ಮಾಧ್ಯಮ ಇಲ್ಲ. ಈಗೇನ ಮತ್ತೆ ಈಗ ಎಗೇನ್ ಆರ್ಡರ್ ಕೊಟ್ಟಿದ್ದಾರೆ. ಆರ್ಡರ್ ಕೊಟ್ಟಿದ್ರೆ ಇವಾಗ ಅದು ಬೇರೆ ಕಡೆಯಿಂದ ರೌಂಡ್ ಹಾಕೊಂಡು ಬರ್ಬೇಕು ಶಿಪ್. ಇದೆಲ್ಲ ಆಗೋಷ್ಟೊಳಗೆ 1 ತಿಂಗಳಾಗುತ್ತೆ, ನಮ್ ಸೀಸನ್ ಮುಗಿದಿದೆ. ಹೀಗಾಗಿ ಸರಿದು ಮಾರುಕಟ್ಟೆನಲ್ಲಿ ಬಿದ್ದಿದೆ. ಇವಾಗ ತಗೊಳ್ಳೋರಿಲ್ಲ ನಮ್ಮ ಹತ್ರ.
ಇದು ತಗೋ ಪರವಾಗಿಲ್ಲ. ನಿಮ್ಗೆ ಅಲ್ಲೇ ಹೇಳಿದ್ದೆ, ನಮ್ಮಲ್ಲಿ ಏನು ಸೈಂಟಿಫಿಕ್ ಮೆಥಡ್ಸ್ ಇಲ್ಲ ಬೆಳೆಯೋದಕ್ಕೆ. ನೋಡಿ, ಇದರಲ್ಲಿ ಮಚ್ಚೆ ಕಾಣಿಸ್ತಾ ಇದೆ. ಈ ಮಚ್ಚೆ ಇದು ಆಂಥ್ರಾಕ್ನೋಸ್ ಅನ್ನೋ ರೋಗ. ಈ ರೋಗ ಬಂದ್ಮೇಲೆ ಯಾರು ತಗೊಳ್ಳೋದಿಲ್ಲ. ಅದನ್ನ ನಾವು ಬಿಸಾಕ್ಬೇಕು. ಅಲ್ಲಿ ತೋಟಗಳಲ್ಲಿ ಬಿಸಾಕ್ತಾರೆ, ಅಲ್ಲಿ ತಪ್ಪಾಗಿ ಬಂದಿರೋ ಅಂಥದ್ದು ಇಲ್ಲಿ ಬಿಸಾಕೋದು. ಇದಕ್ಕೆ ಯಾವುದೇ ನಮಗೆ ಸೈಂಟಿಫಿಕ್ ಸಪೋರ್ಟ್ ಇಲ್ಲ. ಲಾಸ್ ಆಗೋದಕ್ಕೆ ಉಕ್ರೇನ್ ವಾರ್ ಒಂದು, ರಷ್ಯಾ ಉಕ್ರೇನ್ ವಾರ್ ಒಂದು ಕಾರಣ. ಇನ್ನೊಂದು ಇಸ್ರೇಲ್ ಇರಾನ್ ಆ ವಾರು, ಅದು ಬಿಗ್ ಎಫೆಕ್ಟ್. ಥರ್ಡ್ ಬಂದು ನಮ್ದು ಪಾಕಿಸ್ತಾನ ಇಂಡಿಯಾ ವಾರ್. ಈ ವಾರ್ ರೀಸನ್ ನಿಂದ ನಾವು ಬರ್ಬೇಕಾದಂತ ಅಸೆಪ್ಟಿಕ್ ಬ್ಯಾಗ್ಸ್ ಬರ್ಲಿಲ್ಲ. ಆ ಬ್ಯಾಗ್ಸ್ ಬರ್ದೆ ಅದು ತೊಂದರೆ ಆಯ್ತು. ಈಗ ಫ್ಯಾಕ್ಟ್ರಿನವ್ರು ತುಂಬಿಸ್ಲಿಕ್ಕೆ ಬ್ಯಾಗ್ಸ್ ಇಲ್ಲ, ತುಂಬಿಸ್ಲಿಕ್ಕೆ ಬ್ಯಾಗ್ಸ್ ಇಲ್ಲ. ಅದು ಬರೀ ಒಂದೇ ಕಂಟ್ರಿನಲ್ಲಿ ಮಾತ್ರನೇ ರೆಡಿ ಮಾಡೋದು. ಅದರಿಂದ ತೊಂದರೆ ಆಗಿದೆ. ಪ್ರೊಡಕ್ಷನ್ ತಗೊಳ್ಳೋರು ಇಲ್ವೋ ಬೇರೆ ಫಾರಿನ್ ಅಲ್ಲಿ, ನಮ್ದು ಬಿದ್ದೋಯ್ತು. ಇಲ್ಲಿ ಕೇಳೋರಿಲ್ಲ. ಆ ತರ ಆಯ್ತು. ನೀವು ರೇಟ್ ಕಡಿಮೆ ಆಯ್ತು ಅಂತೀರಾ ಮಾರ್ಕೆಟ್ ಅಲ್ಲಿ. ಏನ್ ಸರ್ಕಾರದ ಸಮಸ್ಯೆ ಏನಿದೆ ಇಲ್ಲಿ? ಸರ್ಕಾರ ಸಮಸ್ಯೆ ಬೇರೆ. ಟೋಟಲ್ ಅಪ್ ನಮ್ಮ ಸ್ನೇಹಿತರು ಹೇಳ್ದಂಗೆ ಆ ಪಲ್ಪು ಸಿಕ್ಕಾಪಟ್ಟಿ ಸ್ಟಾಕ್ ಆಗ್ಬಿಟ್ಟು ಹೇಳೋರು ಇಲ್ದವ್ರು ಏನಾಗುತ್ತೆ, ಅವರು ಸ್ಟಾಕ್ ಮಾಡಕ್ಕೆ ಬ್ಯಾಗ್ಗಳಿಲ್ಲ ಅಂತ ಹೇಳ್ತಾರೆ. ಅದು ಇಲ್ಲ, ಜೊತೆಗೆ ತಗೊಳ್ಳೋರು ಇಲ್ಲ. ಫ್ಯಾಕ್ಟ್ರಿಗಳವರು ಫಸ್ಟ್ ಒಂದು ನಮ್ಗೆ ಈಗ ಎಲ್ಲಾ ಫ್ಯಾಕ್ಟ್ರಿಗಳು ಓಪನ್ ಆಗಿದೆ, ಕರೆಕ್ಟ್ ಸ್ವಲ್ಪ ಹೋಗ್ತಾ ಇತ್ತು. ನಮ್ಮ ಪಕ್ಕದ ಆಂಧ್ರದಲ್ಲಿ ನಮ್ಮ ಫಸಲು ಅವ್ರಿಗೂ ತಕೊಂತಾ ಇಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಕರ್ನಾಟಕದ ಮಾಲ್ ಅವ್ರು ತಕೊಂತಾ ಇಲ್ಲ. ಆದ್ರಿಂದ ಅದು ನಮ್ಗೆ ಎಫೆಕ್ಟ್ ಆಗ್ತಾ ಇದೆ ಸರ್. ಅಂದ್ರೆ ಯಾಕೆ ಬರೀ ಚಿತ್ತೂರದಲ್ಲಿ ನಿಲ್ಲಿಸ್ಬಿಟ್ರು ಸರ್ ತಗೊಳ್ಳೋದು? ಏನು ಅಂದ್ರೆ ಅವ್ರದ್ದು ಇಲ್ಲ, ಅವರು ನಿಲ್ಸೋದಕ್ಕೆ ಕಾರಣ ಏನಂದ್ರೆ ರೇಟ್ ಬಿದ್ದೋದಾಗ ಅಲ್ಲಿ ಸರ್ಕಾರ ಇಂಟರ್ಫಿಯರ್ ಆಗಿಬಿಟ್ಟು ನಮ್ಮ ರಾಜ್ಯದ ರೈತರಿಗೆ ಮಾತ್ರ ಆಗ್ಬೇಕು ಅಂದ್ಬಿಟ್ಟು, ಬೇರೆ ರಾಜ್ಯಗಳಿಂದ ತಗೊಳ್ದೇ ಇದ್ರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಅವರನ್ನು ಬೇರೆ ಕಡೆಯಿಂದ ತಗೊಳ್ಳೋದು ಬೇಡ, ಸ್ಟಾಪ್ ಮಾಡಿ ನಮ್ಮ ಆಂಧ್ರದ ಮಾತ್ರ ತಗೊಳ್ಳಿ ಅಂತ ಹೇಳಿದ್ರು. ಅವ್ರ ಪ್ರಕಾರ ಅವ್ರದ್ದು ರೈಟ್. ಯಾಕಂದ್ರೆ ನಮ್ಮಲ್ಲಿ ನಮ್ಮ ಸರ್ಕಾರ ಇಂಟರ್ಫಿಯರ್ ಆಗ್ಲಿಕ್ಕೆ 25 ದಿನ ತಗೊಂಡು. ಆಮೇಲೆ ಏನಂದ್ರೆ ಈ ಭಾಗದಲ್ಲಿ ಪಲ್ಪ್ ಇಂಡಸ್ಟ್ರೀಸ್ ಇಲ್ಲ. 3-4 ಇದಾವೆ. 4ರಲ್ಲಿ 2 ವರ್ಕ್ ಆಗ್ತಾ ಇದೆ. ಅವರು ಆಂಧ್ರದಿಂದ ತಗೊಂತ ಇದ್ದಾರೆ ಇದುವರೆಗೂ. ಇವತ್ತಿಂದ ಏನೋ ಸ್ಟಾರ್ಟ್ ಮಾಡಿದ್ದಾರೆ. ನಮ್ದು ಬ್ರಿಕ್ಸ್ ಬರ್ತಾ ಇಲ್ಲ ಅಂದ್ಬಿಟ್ಟು, ಆಂಧ್ರದಲ್ಲಿ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಅವ್ರದ್ದು ಅದನ್ನೇ ತಗೊಂಡು ನಮ್ಮನ್ನು ಕಡೆಗಣಿಸಿದ್ರು. ಇದು ಒಂದು ಕಾರಣ. ಇಲ್ಲಿರುವಂತ ಇಂಡಸ್ಟ್ರಿ ಈಗ ಎಲ್ಲಾ ಫ್ಯಾಕ್ಟ್ರಿ ಅದೇ ನಿಮ್ ಶ್ರೀನಿವಾಸಪುರದಲ್ಲಿ ಬರ್ತಾ ಇಲ್ಲ. ಬರ್ದೇ ಇರೋದಕ್ಕೆ ಕಾರಣ ಏನಂದ್ರೆ ಮಳೆ. ತೇವಾಂಶ ಜಾಸ್ತಿ ಆಯ್ತು. ಭೂಮಿನಲ್ಲಿ ತೇವಾಂಶ ಜಾಸ್ತಿ ಆಯ್ತು. ಕರೆಕ್ಟ್ ಟೈಮಲ್ಲಿ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಯ್ತು. ತೇವಾಂಶ ಜಾಸ್ತಿ ಆದಾಗ ಇದಕ್ಕೆ ಆಂಥ್ರಾಕ್ನೋಸ್ ರೋಗ ಇದು ಪ್ರಾಬ್ಲಮ್ ಆಯ್ತು. ನಮ್ ಕಾರಣ ದೇವ್ರ ಶಾಪ ಕೂಡ ಇದೆ. ಕಾಯಿ ಕಿಲೋ ಟೈಮಲ್ಲಿ ಮಳೆ ಬಿದ್ದು ಫಸ್ಟ್ ಕ್ರಾಪ್ ಬರ್ತಾ ಇತ್ತು. ನೆಕ್ಸ್ಟ್ ಆಂಧ್ರ, ಆಮೇಲೆ ನಮ್ದು ಉಲ್ಟಾ ಆಗ್ಬಿಟ್ಟಿದೆ. ಈಗ ಒಂದೇ ಸರಿ ಕ್ರಾಪ್ ಬಂದಿರೋದ್ರಿಂದ ಇಂಡಸ್ಟ್ರೀಸ್ ಒಂದೇ ಸರಿ ಪ್ರೊಡಕ್ಷನ್ ಮಾಡಕ್ಕಾಗಲ್ಲ, ಅಷ್ಟು ಕ್ರಾಪ್ ಇದೆ. ಪರ್ಚೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆಗ್ತಲ್ಲ, ಬ್ಯಾಗ್ಸ್ ಇಲ್ಲ, ಟೆಕ್ನಿಕಲಿ ಪ್ರಾಬ್ಲಮ್. ಈ ಸರಿಗೆ ರೇಟ್ ಏನು ವ್ಯತ್ಯಾಸ ಅಂತೀರಾ? ಈಗ ಸರ್, ಈಗ ಒಂದು ಟ್ರಾಕ್ಟರ್ ಕಾಯತ್ಕೊಂಡ್ ಬರ್ಬೇಕಾದ್ರೆ ಇಲ್ಲಿ ಖರ್ಚಿಗೆ ಈಗ ಬರ್ತಕ್ಕಂಥ ರೇಟು ಖರ್ಚಿಗೂ ಸರಿ ಹೋಗ್ತಾ ಇದೆ. ರೈತನಿಗೆ ಏನೋ 1 ರೂಪಾಯಿ ಮಿಗ್ತಾ ಇಲ್ಲ. ಒಂದು ಟ್ರಾಕ್ಟರ್ ಬಂದ್ರೆ 6,000 ರೂಪಾಯಿ ಖರ್ಚು ಬರುತ್ತೆ. ನಮ್ಗೆ ಸ್ವಲ್ಪ ದೂರ ಬರ್ಬೇಕಾದ್ರೆ ಅವ್ರಿಗೆ 8,000 10,000. ನಮ್ಗೆ ಲೋಕಲ್ ನಮ್ಗೆ 6,000 ಖರ್ಚು ಬರ್ತಾ ಇದೆ ಟ್ರಾಕ್ಟರ್ಗೆ. ಇನ್ನು ಸ್ವಲ್ಪ 4 ಕಿಲೋಮೀಟರ್ ಮುಂಚೆ ಹೋಗ್ಬೇಕಂದ್ರೆ ಅವ್ರಿಗೆ ಹೋಗ್ತಾ ಇದೆ. ಈಗ 10,000 1 ಲಕ್ಷ ಸರ್ 75ರಿಂದ 1 ಲಕ್ಷ ಆಗ್ತಾ ಇತ್ತಲ್ಲ ಹೋದ್ಸಲಿ. ಈಗ 7,000 10,000 ಆಗ್ತಾ ಇದೆ. ಅದರಲ್ಲಿ 6,000 ರೂಪಾಯಿ ಕೂಲಿ ಮತ್ತು ಟ್ರಾನ್ಸ್ಪೋರ್ಟೇಷನ್ 6,000, 6ರಿಂದ 8,000. ಆಮೇಲೆ ಇದು ಕೂಡ ಕಾರಣ ಇದೆ. ಈ ರೇಟ್ ಯಾವಾಗ ಬಿದ್ದೋಯ್ತು ನೋಡೋಣ ಅಂತ ರೈತರು ಇದ್ರಲ್ಲೇ ಅರ್ಧ ಕಾಯಿ ಬಿದ್ದೋಗ್ಬಿಡೋದು ಕೆಳಗಡೆ. ಇಲ್ಲ ಸ್ವಲ್ಪ ಮೆಚ್ಚಗಳಿದ್ರೆ ಹೋಗ್ತಾ ಇತ್ತು ಮೊದ್ಲಿಂದ. ಸ್ವಲ್ಪ ಸ್ಟಾರ್ಟ್ ಆಗಿ ಕಿತ್ಬಿಟ್ಟಿದ್ರೆ ತೊಂದರೆ ಆಗ್ತಾ ಇಲ್ಲ. ರೇಟ್ ಇಲ್ವಲ್ಲ, ಬರ್ತದೆ ಅಂತ ಮುಳುಗೋಗ್ಬಿಟ್ರು ರೈತರು. ಮಾನ್ಯ ವೀಕ್ಷಕರೇ, ವಿಶೇಷವಾಗಿ ನಾವು ನೋಡಬಹುದು ಯಾವ ರೀತಿ ಅಂತ ಹೇಳಿದ್ರೆ ಮಾವು ಇಲ್ಲಿ ಬಿದ್ದಿದೆ ಅಂತ ಹೇಳಿ ಮಾರ್ಕೆಟ್ ಇಂದ ಅಂತ ಹೇಳಿದ್ರೆ ಈ ಬಾರಿಯ ಮಾರುಕಟ್ಟೆ ಯಾಕೆಲ್ಲ ಸಮಸ್ಯೆಗಳು ಅಂತ ಹೇಳಿ ಚಂದ್ರಶೇಖರ್ ಸರ್ ಹೇಳ್ತಾ ಹೋದ್ರು. ಯಾಕೆ ಏನಾಯ್ತು ಅಂತ ಹೇಳಿ ಒಟ್ಟಾರೆಯಾಗಿ ಮಾವು ಈ ರೀತಿ ಸರ್ ಇದು ಕಡಿಮೆ ಸ್ಟಾಕ್ ನ ಇನ್ನೂ ಜಾಸ್ತಿ ವೇಸ್ಟ್ ಆಗಿದೆ. ಪ್ರತಿದಿನ ತೋಟದಲ್ಲಿ ಕೂಡ ಅರ್ಧ ಬಿಟ್ಟು ಅರ್ಧ ಎತ್ಕೊಂಡ್ ಬರ್ತಾ ಇದ್ವು ರೈತರು. ನೀವ್ ಹೇಳ್ತಾ ಇದ್ರಲ್ಲ, ಇದೇ ಇದನ್ನ ಅಥವಾ ಇನ್ನೂ ಜಾಸ್ತಿ ಇದು ಒಂದು ದಿನದ್ದು. ಇದು ಮೊನ್ನೆ ಒಂದು ಮಂಡಿನಲ್ಲಿ ಹಿಂದೆ ಬಿದ್ದಿರೋದು ಇದು. ಈ ಮಂಡಿ ಸಾವಿರಾರು ಟನ್ 150 ಮಂಡಿಗಳಿದೆ. ಮಂಡಿಗೆ ಈ ಸಲ ಬಿದ್ದಿದೆ. ಇದೆಲ್ಲ ಟೋಟಲ್ ಎಲ್ಲ ಮಂಡಿಗಳೆಲ್ಲ ಇಲ್ಲ 1-2 ಮಂಡಿದ ಅಷ್ಟೇ ಇದು. ಅಷ್ಟು ಬಿದ್ದಿದೆ. ಇನ್ನ ಒಳಗಡೆ ನೋಡು ಗೊತ್ತಾ, ನೋಡಿ ಅಲ್ಲಿ ಕಾಣಿಸ್ತಾ ಇದ್ ನೋಡು, ಅಲ್ಲಿ ಕಾಣಿಸ್ತಾ ಇದ್ ನೋಡಿ, ಇಲ್ಲಿ ನೋಡು, ಹಿಂಗ್ ನೋಡು. ಎಲ್ಲ ಮಂಡಿಯವರು ಬಿಸಾಕ್ತಾರೆ ಅಲ್ಲಿ. ಮತ್ತೆ ಬೆಳಗ್ಗೆ JCB ತಂದು ಲೋಡ್ ಮಾಡಿ ಆಚೆ ಕಳ್ಳೋದು. ರೈಪ್ ಆಗಲ್ಲ, ಇದು ಅಸಿಡಿಟಿ ಜಾಸ್ತಿ ಇದೆ ಅಂತ ಬರ್ತಾ ಇದೆ. ರೈಪ್ ಆಗಲ್ಲ, ಇದು ರೈಪ್ ಅಂತ ಬ್ರಿಕ್ಸ್ ಬರಲ್ಲ, ತಗೊಳಲ್ಲ ಅವರು.
ಕೊಳಿತದೆ. ಅಂದ್ರೆ ಇದು ಅಸಿಡಿಟಿ ಅಂದ್ರೆ ಅಸಿಡಿಟಿ ಅಂದ್ರೆ ಈ ರೀತಿ ಇದು ಬಂತಂದ್ರೆ ಹೌದು ಅಸಿಡಿಟಿ ಜಾಸ್ತಿ ಇರ್ತದೆ. ಆ ನೀರಿನಾಂಶ ಆಚೆ ಬರ್ಬೇಕಾದ್ರೆ ಕೊಳಿಲೇಬೇಕು ಕಾಯಿ. ಆ ಕೊಳೆಯುವಾಗ ಏನಾಗ್ತದೆ ಎಲ್ಲ ಕಾಯಿಲೆ ಕಪ್ಪಗಾಗ್ಬಿಟ್ಟು ಕೆಲಸಕ್ಕೆ ಬಾರ್ದು ಹಾಕಿಬಿಡ್ತಾ ಇರೋದು. ಕೊಳಿತಾ ಇರಲಿಲ್ಲ, ನೀರಿನಾಂಶ ಜಾಸ್ತಿ ಕೊಳಿತದೆ. ಈ ಕೊಳಿತಿದ ಕಾಯಿ ಮಿಷನ್ ತಗೊಳ್ಳಲ್ಲ, ಯೂಸ್ ತಗೊಳೋದೇ ಇಲ್ಲ. ಗಾಡಿ ರಿಜೆಕ್ಟ್ ಮಾಡ್ತಾರೆ, ತಗೊಂಡೋಗಿ ಗಾಡಿ ರಿಜೆಕ್ಟ್ ಮಾಡಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಪ್ರೊಸೆಸ್ ಸಪ್ಲೈಯರ್ಸು ಇದನ್ನ ಸರ್ಟಿಫಿಕೇಟ್ ಮಾಡಿ ಇಲ್ಲಿ ಈ ತರ ಬಿಸಾಕ್ತೀವಿ. ಒಳ್ಳೆ ಮಾಲಿಗೆ ರೇಟ್ ಇಲ್ಲ, ಈ ಮಾಲ್ಗೆ ತಗೊಳಲ್ಲ. ಹೋದ ವರ್ಷ ಈ ಮಾಲ್ಗೇನು ₹3 ಕೊಡ್ತಾ ಇದ್ರು. ಅದು ಏನ್ ಗೊತ್ತು, ಒಂದು ಕಾಯಿ ಕೆಳಗಡೆ ಬೀಳಿಸ್ತಾ ಇರ್ಲಿಲ್ಲ, ಹಂಗೆ ಹಾಕೊಂಡು ನೀಟಾಗಿ ಎತ್ಕೊಂಡ್ ಬರ್ತಾ ಇದ್ರು. ಹೋದ ವರ್ಷ ಆ ತರ ಪರಿಸ್ಥಿತಿ ಬಂದಿದೆ ಈ ಶ್ರೀನಿವಾಸಪುರ ಮಾವಿನಕಾಯಿಗೆ. ಸರ್ಕಾರದವರು ಬೆಂಬಲ ಬೆಲೆಗಿಂತ ನಿಗದಿತ ಬೆಲೆ ಮಾಡಿದ್ರೆ ಎಷ್ಟೋ ಜನರಿಗೆ ಅನುಕೂಲ ಆಗ್ತಾ ಇತ್ತು, ರೈತರಿಗೆಲ್ಲ ಅನುಕೂಲ ಆಯ್ತು. ಸರ್ಕಾರದವರು ಬೆಂಬಲ ಬೆಲೆ ಮಾಡಿರೋದ್ರಿಂದ ಬರೀ ಪಾಣಿ ಯಾರೋ ಅದು 10 ಪಾಣಿ ಇದ್ರೆ 1 ಪಾಣಿ ಒಂದಿದೆ. ಪಾಣಿಯಲ್ಲಿ ಬೆಂಬಲ ಬೆಲೆ ಅಂತ ಬರುತ್ತೆ. ಏನ್ ಬೆಂಬಲ ಬೆಲೆ ಅಂದ್ರೆ ಬೆಂಬಲ ಬೆಲೆ ಅಂದ್ರೆ ಯಾವ ರೀತಿ ಕೊಡ್ತಾ ಇದ್ರೆ, ಎಲ್ಲ ಕಡೆ ಚೆಕ್ ಪೋಸ್ಟ್ ಹಾಕಿದ್ದಾರೆ, ಗಾಡಿಗಳನ್ನ ಚೆಕ್ ಮಾಡಿ ಬಿಡ್ತಾ ಇದ್ದಾರೆ. ಇದೇ ಹಿಂದೇನೋ ಸ್ವಲ್ಪ ಮೋಸಗಳಾಗಿದ್ದು ಅಂತಾರೆ. ಏನದು ಕತೆ? ಏನಂದ್ರೆ ಸರ್, ಬೆಂಬಲ ಬೆಲೆ ಅಂತ ನಿಗದಿ ಮಾಡಿರೋದು ಬೆಲೆ ಕುಸಿತಾ ಇರೋದ್ರಿಂದ ಕಾರಣದಿಂದ ಬೆಂಬಲ ಬೆಲೆ ಅಂತ ಮಾಡಿದ್ದಾರೆ. ಎಷ್ಟು ಮಾಡಿದ್ದಾರೆ? ₹4 ಮಾಡಿದ್ದಾರೆ 1 kgಗೆ. ಒಬ್ಬ ರೈತರಿಗೆ ಒಬ್ಬ ರೈತರಿಗೆ 5 ಎಕರೆನ ಫಿಕ್ಸ್ ಮಾಡಿದ್ದಾರೆ. ಮ್ಯಾಕ್ಸಿಮಮ್ 5 ಎಕರೆ ಇರಬೇಕು. ಮಿನಿಮಮ್ 1 ಗುಂಟೆಯಿಂದ ಸ್ಟಾರ್ಟ್ ಮಾಡ್ತಾರೆ, ಆಯ್ತಾ. 1 ಎಕರೆಗೆ 5 ಟನ್. 5 ಎಕರೆಗೂ ಸೇರಿಸಿ 10 ಟನ್ ₹40,000 ರೈತರಿಗೆ ಕೊಡೋ ತರ ಮಾಡಿದ್ದಾರೆ. ಅದು ಯಾರಿಗೂ ಸದ್ಬಳಕೆ ಆಗ್ತಾ ಇಲ್ಲ. ಸುಮಾರು ಜನಕ್ಕೆ ಗುಂಟೆ ಲೆಕ್ಕದಲ್ಲಿದೆ, ಎಕರೆ ಲೆಕ್ಕದಲ್ಲಿದೆ. ಹೆಕ್ಟೇರ್ ಅಂತ ಹೇಳ್ತಾ ಇದ್ರು ಸರ್ಕಾರದವರು. ಆ PDF ಮಾಡ್ತಾರೆ. ಅವಾಗ ಮಾಡುವಾಗ ಏನ್ ಮಾಡ್ಬಿಟ್ಟು ನಂದೇ ಎಕ್ಸಾಂಪಲ್ ಹೇಳ್ತಾನೆ. 3 ಎಕರೆ 6 ಗುಂಟೆ ಇದ್ರೆ 1 ಎಕರೆ 30 ಗುಂಟೆ PDF ಬರ್ತಾ ಇದೆ ಮಾಂಗು ಅಂತ. ಮಿಕ್ಕಿದಾಗ ರಾಗಿ ಅದೇ ತರ ಬರ್ತಾ ಇದೆ, ಯಾವ್ದೋ ಬರ್ತಾ ಇದೆ. ಅದಕ್ಕೆ ಸರ್ಕಾರ ಮಾಜರ್ ಮಾಡಿ ನಾವು ಇರೋದಕ್ಕೆಲ್ಲ ಕೊಟ್ಟರೆ ಒಳ್ಳೇದಂತ ಅಷ್ಟೇ. ಸೊ ಹೀಗಾಗಿ ಅದು ಬರೀ 40,000 ಅಷ್ಟೇನೆ. ಅಷ್ಟೇ. ಅದರಲ್ಲಿ ಎಷ್ಟು 1000 ಟನ್ನಿಗೆ ಬರುತ್ತಂತೀರ? 2,50,000 ಟನ್ ಅಂತ ನಿಗದಿ ಮಾಡಿದ್ದಾರೆ, ಇಲ್ಲಿವರೆಗೂ ತಗೋಬೇಕು ಅಂತ. ಆದ್ರೆ ಇದ್ರ ಹಿಂದೆ ಮಾರದವ್ರ ಪರಿಸ್ಥಿತಿ ಹೇಗೆ? ಅದಷ್ಟೇ. ಅದಷ್ಟೇ. ರೈತರಲ್ಲ ಪಾಪ. ರೈತರೇ ಈಗ ಇದು ಬಂದಿರೋದು ಮೊನ್ನೆ ರೂಲ್ಸ್. ಅದು ಹಿಂದೆ ಮಾಡಿದ್ರೆ 26ನೇ ತಾರೀಕು 3 ಗಂಟೆಗೆ ರೂಲ್ಸ್ ಅನ್ನು ಮಾಡಿ ಈಗ ಮತ್ತೆ 60 ಟನ್ ಕೇಳ್ತಾ ಇದೆ. ಅದ್ರಾಗ 10 ಟನ್ ಬರ್ತಾ ಇದೆ ಅಷ್ಟೇ. 50 ಟನ್ ಹೋಯ್ತು. ಆಮೇಲೆ ಅದರಲ್ಲೂ ಕೇಂದ್ರ ₹2, ರಾಜ್ಯ ಸರ್ಕಾರ ₹2. ಅದರಲ್ಲೂ ಏನೋ ಸಮಸ್ಯೆಗಳಿದಾವಲ್ಲ ಸರ್? ಈಗ ಸಮಸ್ಯೆಗಳು ಅಂದ್ರೆ ಬರೀ ಲಿಮಿಟ್ ಇಟ್ಟಿದಾರಲ್ಲ. ಇವಾಗ ಇವ್ರದ್ದು 100 ಟನ್ ಆಗುತ್ತೆ, 100 ಟನ್ಗೆ 10 ಟನ್ಗೆ ಬರುತ್ತೆ. ಇನ್ನು 90 ಟನ್ಗೆ ಸಾಕೋದು. ಇವಾಗ ಕೀಳಷ್ಟಿಲ್ಲ, ಇವಾಗ ಬರೀ ಕೀಳು ಕಾಯಿ ಕಿತ್ತು ಮಂಡಿ ಬರ್ಬೇಕಂದ ಅದಕ್ಕಿಂತ ಅಲ್ಲೇ ಬಿಟ್ರೇನೆ ಲಾಭ ಅಂತ. ಗೊಬ್ಬರ ಬಿಟ್ಟರೆ ಲಾಭ, ಗೊಬ್ಬರ ಆಗುತ್ತೆ. ನೋಡಿದ್ರಲ್ಲ ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಯಾವುದು ಜಗತ್ ಪ್ರಸಿದ್ಧಿ ಮಾವಾಗಿತ್ತು, ಅದರ ಸಮಸ್ಯೆಗಳು ಯಾವ್ಯಾವ ರೀತಿ ಇದಾವೆ. ಜಗತ್ತಲ್ಲಿ ಯುದ್ಧಗಳು ಪ್ರಾರಂಭವಾದ್ರೆ ಅದು ಎಲ್ಲೆಲ್ಲಿ ಮಾರುಕಟ್ಟೆಗೆ ಅದರ ಒಂದು ದುಷ್ಪರಿಣಾಮ ಬೀಳುತ್ತಂತೇಳಿ ನಾವಿಲ್ಲೇ ನೋಡ್ಬೋದು ಯಾವೆಲ್ಲ ಸಮಸ್ಯೆಗಳಾಗ್ತಾವಂತೇಳಿ. ಸೊ ಒಟ್ಟಾರೆಯಾಗಿ ಅಂತ ಹೇಳಿದ್ರೆ ಈ ಬಾರಿ ಶ್ರೀನಿವಾಸಪುರದ ಮಾವೇನಿದೆ ಇದಕ್ಕೆ ಒಂದು ದೊಡ್ಡ ಕಹಿ ಅನುಭವನೆ ಅಂತ ಹೇಳ್ಬೋದು. ಯಾಕಂದ್ರೆ ಒಟ್ಟಾರೆ ಎಲ್ಲರೂ ಅಂತ ಹೇಳಿದ್ರೆ ಇಲ್ಲಿ ಸಮಸ್ಯೆನೇ ಎದುರಿಸ್ತಾ ಇದೆ. ರೈತರಿಂದ ಹಿಡಿದು ಮಾರಾಟಗಾರರಿಂದ ಹಿಡಿದು ತಗೊಂಡು ಹೋಗುವಂತವ್ರು ಅಂದ್ರೆ ಬೆಲೆನೇ ಇಲ್ಲ ಅಂತಾರೆ. ಯಾವುದು ₹1,00,000 ಬೆಲೆ ಇತ್ತು ಅದು ₹10,000 ಆಗಿದೆ. ₹10,000 ಅಂದ್ಕೊಳ್ಳೇನೆ ಟ್ರ್ಯಾಕ್ಟರ್ನಿಂದ ತರೋದಕ್ಕೆ ಲೇಬರ್ ಖರ್ಚು ಎಲ್ಲ ಸೇರಿ ಈ ಮಂಡಿಗೆ ಬರ್ಬೇಕಾದ್ರೆ ₹10,000 ಆಗುತ್ತೆ. ಹೀಗಾಗಿ ಬೆಳೆದವ್ರಿಗೆ ಏನು ಇಲ್ಲ ಅನ್ನುವಂಥದ್ದು. ಮತ್ತೆ ಸರ್ಕಾರದ ಬೆಂಬಲ ಬೆಲೆ ಏನಿದೆ ಇದು ತುಂಬಾ ಅವೈಜ್ಞಾನಿಕವಾಗಿದೆ ಅಂತಾರೆ. ಅಂತ ಹೇಳಿದ್ರೆ ಎಲ್ಲಿ ತೋಟ ಇದೆ ಅಲ್ಲಿ ಹೋಗಿ ಸರಿಯಾಗಿ ಮಹಜರ್ ಮಾಡಿ ಇಷ್ಟೇ ಬೆಳೆದಿದ್ದಾರೆ ಇವರು ಅನ್ನುವಂಥದ್ದು ಮಹಜರ್ ಮಾಡಿ ಲೆಕ್ಕ ಮಾಡಿ ನಂತರ ಅವ್ರಿಗೆ ಆ ರೀತಿ ಪರಿಹಾರ ಕೊಟ್ರೆ ಉಪಯೋಗ ಇತ್ತು. ಇದು ಅವ್ರು ಪಾಣಿತ ಅಂದ್ರೆ ಎಲ್ಲಿಂದ ತರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿದ್ದಂತ ರೈತರು ಎಲ್ಲರೂ ಹೇಳ್ತಾ ಇದ್ರೆ ನೋಡುವ ಇದರಲ್ಲಿ ಸರ್ಕಾರ ಏನ್ ಕ್ರಮ ತಗೊಳುತ್ತಂತ ಹೇಳಿ. ಯಾಕಂದ್ರೆ ವಿಶೇಷ ಅಂತ ಹೇಳಿದ್ರೆ ಇದರಿಂದ FPOದಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಲೆಟರ್ ಮಾಡಿದ್ರು ಕೂಡ ಅದೇನು ಅಂತ ಇದೇನು ಆಗ್ಲಿಲ್ಲ, ಇಂಪ್ಯಾಕ್ಟ್. ಆಮೇಲೆ ಲಾಸ್ಟ್ಗೆ ಏನ್ ಮಾಡಿದ್ರು, ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಲೆಟರ್ ಬರೆದ್ರು ಸುಮ್ಮನೆ ಇತ್ತು, ಹಂಗೆ ಅಲ್ಲೇ ಕೂತಿತ್ತು ಒಂದ್ ಕಡೆ. ಆಮೇಲೆ ಕುಮಾರಸ್ವಾಮಿ ಅವ್ರ ಹತ್ರ ನಮ್ಮ ತಾಲ್ಲೂಕಿಂದ ಜನ ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರ ಹತ್ರ ಕೇಳಿದ್ರು. ಅವರು ಒಂದು ಕೃಷಿ ಮಂತ್ರಿಗಳಿಗೆ ಲೆಟರ್ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಡೇ ಅವ್ರು ರಿಲೀಸ್ ಮಾಡಿದ್ರು, ಆಯ್ತು ನಾವು ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ. ಆಮೇಲೆ 2 ದಿನಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ಕೊಡ್ತು. 26ನೇ ತಾರೀಕಿಂದ ಈಗ ಜಾರಿಯಾಗಿದೆ. ಜಾರಿಯಾಗಿ ಕೂಡ ಈಗ ಇವಾಗ ಏನಾಗ್ತಾ ಇದೆ ಅಂದ್ರೆ ಇವರು ಬೆಟ್ಟ ಆಗಿದ್ದು ಇಲಿ ಹಿಡಿತಾ ಇದೆ ಸರ್ಕಾರ. ಅದಕ್ಕಿಂತ ಹೆಂಗು ಪಾಣಿನಲ್ಲಿತ್ತು ಮಾವು ಅಂತ, ಮಾವು ಬೆಳೆದಿರೋ ರೈತರು ಯಾರು ಅಂತ ಗೊತ್ತಿತ್ತು. ಎಕರೆಗೆ ಒಂದಿಷ್ಟು ಅಂತ ಕೊಟ್ಟಿದ್ರೆ ಯಾವ ತಾಪತ್ರನೂ ಇರ್ತಿರ್ಲಿಲ್ಲ. ಇವಾಗ ಏನು ಮಾಡಿದ್ರೆ ಫ್ರೂಟ್ ಐಡಿ ಇರಬೇಕು. ಒಂದು ಏನು ಬೆಳೆ ಸಮೀಕ್ಷೆಯಲ್ಲಿ ಅವ್ರು ಇಷ್ಟ ಬಂದಂಗೆ ಸಮೀಕ್ಷೆ ಮಾಡಿದ್ದಾರೆ.
ಕೆಲವು ಕಡೆ ಏನಾಗಿದೆ, ಮಾವು ಅಂತ ಬಂದಿಲ್ಲ ಪಾಣಿನಲ್ಲಿ, ಮಾವು ಅಂತ ಬಂದಿದ್ರು ಫ್ರೂಟ್ ಐಡಿನಲ್ಲಿ ರಿಜಿಸ್ಟರ್ ಆಗಿಲ್ಲ, ಎಂಟ್ರಿ ಆಗಿಲ್ಲ. ಇದರಿಂದ ಸಮಸ್ಯೆ ಆಗಿ ಅವ್ರಿಗೆ ಯೋಜನೆ ತಲುಪ್ತಾ ಇಲ್ಲ. ದೊಡ್ಡ ಲಾಸ್. ಈಗ 101 ಕೋಟಿ ರೂಪಾಯಿ ಬಂದಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ. 101 ಕೋಟಿ ರೂಪಾಯಿ ರಿಲೀಸ್ ಆಗಿದ್ರು ಕೂಡ ಇವಾಗ ಅರ್ಧದಷ್ಟು ಅದರಲ್ಲಿ ಖರ್ಚಾಗೋದಿಲ್ಲ. ಯಾಕಂದ್ರೆ ರೈತರಿಗೆ ಇರುವಂತ ತಾಂತ್ರಿಕ ತೊಂದರೆಗಳಿಂದ ಏನು ಈ ಪಾಣಿನಲ್ಲಿ ಇದೆಯಲ್ಲ, ಅದು ಫ್ರೂಟ್ ಐಡಿ ಅಂತ, ಇದರಲ್ಲಿ ಮಾವು ಅಂತ ಇರಬೇಕು ಅಂತ, ಅದು ಯಾರೂ ಮಾಡಿಸಿಲ್ಲ, ಸರ್ಕಾರನೇ ಮಾಡಿಸಿರೋದು, ಸಮೀಕ್ಷೆ ಮಾಡಿರೋದು ಎಲ್ಲ ಸರ್ಕಾರಿ ಏಜೆನ್ಸಿಗಳು ಮಾಡಿರೋದೆ. ಅವ್ರು ಮಾಡಿಬಿಟ್ಟು ಅವ್ರು ಮಾಡಿರೋ ತಪ್ಪಿಗೆ ರೈತರು ಅನುಭವಿಸ್ತಾ ಇದ್ದಾರೆ. ಇವಾಗೇನು ನಿಮ್ದ್ರಲ್ಲಿ ಫ್ರೂಟ್ ಐಡಿನಲ್ಲಿ ಎಂಟ್ರಿ ಆಗಿಲ್ಲ, ನಿಮ್ದು ಇದರಲ್ಲಿ ಬೆಳೆ ಸಮೀಕ್ಷೆನಲ್ಲಿ ಏನು 2022-23ರಲ್ಲಿ ಮಾವು ಇದೆ, 24-25ರಲ್ಲಿ ರಾಗಿ ಇದೆ. ಅದು ಯಾವಾಗ ಕಿತ್ತಾಕಿದ್ರೋ ಗೊತ್ತಿಲ್ಲ. ಈ ಮರಗಳನ್ನ, ಯಾವುದು ಮಾವಿನ ಮರಗಳನ್ನ ಯಾವಾಗ ಕಿತ್ತಾಕಿದ್ರೋ ಗೊತ್ತಿಲ್ಲ. ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ದೊಡ್ಡ ಮರ 20 ವರ್ಷದ ಗಿಡ ಇರುತ್ತೆ ಮತ್ತೆ ನೆಕ್ಸ್ಟ್ ಇಯರ್. ಈ ಮಾವಿಗೆ ಇವಾಗ ರಾಗಿ ಉರುಳಿ ಅದೇನೋ ಚೇಂಜ್ ಮಾಡ್ಬೋದು. ಈ ಮಾವು ಅದೇನು ಹಿಂಗಾರಿನಲ್ಲಿ ಮಾವು ಇದೆ, ಮುಂಗಾರಿನಲ್ಲಿ ಇಲ್ಲ. ಈ ಪಾಣಿನಲ್ಲಿ ನೋಡ್ಬೋದು. ಆ ತರ ಬಂದ್ಬಿಟ್ಟು ಇಲ್ಲಿ ಒಂದು ಮಾವಿನ ಗಿಡಕ್ಕೆ ಆಯಸ್ಸು ಎಷ್ಟು ಸರ್? 200 ವರ್ಷ. ಅಷ್ಟು ದೊಡ್ಡ ಆಯಸ್ಸು ಸರ್ಕಾರ ಗೊತ್ತಿಲ್ವಾ? ಅದು ಗೊತ್ತಿಲ್ವಲ್ಲ. ನಾನು ಆಗ್ಲೇ ಹೇಳಿದೆ, ಇದ್ರ ಬಗ್ಗೆ ಸಂಶೋಧನೆ ಇಲ್ಲ. ಮಾವಿನ ಬೆಳೆ ಬಗ್ಗೆ ಸಂಶೋಧನೆಗಳಾಗಿಲ್ಲ. ಬರೀ ಕಾಟಾಚಾರಕ್ಕೆ ಒಂದು 10 ವರ್ಷದಿಂದ ಒಂದೇನು ತರಬೇತಿ ಕಾರ್ಯಕ್ರಮಗಳು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಡೆಸ್ತಾ ಇದ್ದಾರೆ ಬಿಟ್ರೆ ಯಾವುದೇ ಸಂಶೋಧನೆಗಳು ಆಗಿಲ್ಲ. ಮಾವು ಬೆಳೆ ಬಗ್ಗೆ ಸಂಶೋಧನೆಗಳೇ 0 ಅಂತ ಹೇಳ್ಬೋದು. ಇವಾಗಲೂ ಸಂಶೋಧನೆಗಳಿಲ್ಲ, ಬರೀ ಒಂದು ಪುಸ್ತಕ ಬದನೆಕಾಯಿ ಹೇಳಿ ಹೋಗ್ತಾರೆ ಅಷ್ಟೇ. ಯಾವುದೇ ಸಂಶೋಧನೆ ಇದ್ದಿದ್ರೆ ಈ ಲಾಸ್ ನಡೀತಿರ್ಲಿಲ್ಲ. ನೋಡಿ, ಇದಕ್ಕೆ ಪರಿಹಾರ ಇತ್ತಲ್ವಾ ಸರ್? ಏನು ಇಷ್ಟು ಅಡ್ವಾನ್ಸ್ಡ್ ಸೈನ್ಸ್ ಇದ್ದಾಗ ಇದಕ್ಕೆ ಪರಿಹಾರ ಅಂತ ಒಂದು ಇತ್ತಲ್ವಾ? ಎಲ್ಲ ಟೆಕ್ನಾಲಜಿ ಇದೆ. ಯಾವುದೋ ಬೇರೆ ಗ್ರಹದಲ್ಲಿ ಇರೋದಕ್ಕೆ ಇಲ್ಲಿಂದಾನೇ ಕಂಟ್ರೋಲ್ ಮಾಡ್ತಾರೆ. ಇದನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ವಾ? ಸರ್ಕಾರ ಮನಸ್ಸು ಮಾಡ್ಲಿಲ್ಲ. ಏನಂದ್ರೆ ನಮ್ಮಲ್ಲಿ ದುರಾದೃಷ್ಟ ಅಂದ್ರೆ ತೋಟಗಾರಿಕೆ ಮಂತ್ರಿಗಳಾಗ್ತಾರೆ, ಅವ್ರಿಗೆ ನಾಲೆಡ್ಜ್ ಇರೋರ್ಗೆ ಮಂತ್ರಿ ಮಾಡಿದ್ರೆ ಸರಿ ಹೋಗುತ್ತೆ. ಅದರಿಂದ ಈ ತರ ಆಗುತ್ತೆ.